ಮತ್ತೆ ಕಟ್ಟಿಂಗ್ ಪ್ಲೇಯರ್ ಎಲ್ಲ ಫುಲ್ ಇಲ್ಲೂ ಹಾಕಕ್ ಹೋಗ್ಬೇಡಿ ಮತ್ತು ತುದಿನೂ ಹಾಕಕ್ ಹೋಗ್ಬೇಡಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಮ್ ಟಗರು ಮರಿದ್ ಕೊಂಬ್ ಕೀಳ್ತಾ ಇದೀವಿ. ಕೊಂಬ್ನ ಹೆಂಗ್ ಕೀಳ್ಬೇಕು ಮತ್ತೆ ಕೊಂಬ್ ಕೀಳಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳೋಣ. ನೋಡಿ ಫ್ರೆಂಡ್ಸ್, ಸಾಮಗ್ರಿ ಏನ್ ಬೇಕು ಅಂದ್ರೆ ಒಳ್ಳೆ ಕಟ್ಟಿಂಗ್ ಪ್ಲೇಯರ್ ಬೇಕು. ಕಟ್ಟಿಂಗ್ ಪ್ಲೇಯರ್ ಚೆನ್ನಾಗಿರ್ಲೇಬೇಕು. ಏನಕ್ಕೆ ನಮ್ಮ ಟಗರಿ ಗ್ರಿಪ್ ಚೆನ್ನಾಗಿ ಕೂರ್ತು ಅಂದ್ರೆ ಕೊಂಬ್ ಮೇಲೆ ಕರೆಕ್ಟ್ ಆಗಿ ಈಸಿಯಾಗಿ ಮುರಿದೋಗತ್ತೆ. ಕಟ್ಟಿಂಗ್ ಪ್ಲೇಯರ್ ಒಳ್ಳೆ ಕಂಪ್ನಿ ತಗೊಳ್ಳಿ. ನಿಮ್ಮ ಹತ್ರ ಇತ್ತು ಅಂದ್ರೆ ಚೆನ್ನಾಗಿದ್ಯಾ ನೋಡ್ಕೊಳ್ಳಿ. ಮತ್ತೆ ಒಂದು ಎಣ್ಣೆ ಏನಕ್ಕೆ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಮುರಿಯಕ್ಕೆ ಈಸಿ ಆಗತ್ತೆ ಅಷ್ಟೇ. ಮತ್ತೆ ಏನ್ ಬೇಕು ಅಂದ್ರೆ ಅರಿಶಿನ ಪುಡಿ ಬರುತ್ತೆ, ಅದು ತಗೊಳ್ಳಿ. ಇಲ್ಲಾಂದ್ರೆ ಬೂದಿ ಬರತ್ತಲ್ಲ, ಅದು ತಗೊಳ್ಳಿ. ಏನಕ್ಕಂದ್ರೆ ಕೊಂಬ್ ಮುರಿದಾದ್ಮೇಲೆ ರಕ್ತ ಬರುತ್ತೆ, ಅದ್ರ ಮೇಲೆ ಹಾಕಿದ್ರೆ ರಕ್ತ ಕಮ್ಮಿ ಆಗೋಕ್ಕೋಸ್ಕರ ಹಲ್ದಿ ಇಲ್ಲಾಂದ್ರೆ ಅರಿಶಿನ ಪುಡಿ ಹಾಕಿ. ನೋಡಿ ಫ್ರೆಂಡ್ಸ್, ಇವಾಗ ನಮ್ ಟಗರುದು ಕೊಂಬ್ ಕೀಳೋಣ. ಕೊಂಬ್ ಕೀಳಕ್ಕಿಂತ ಮುಂಚೆ ನೋಡಿ, ಮೊದಲನೇ ಸಲಿ ಇದ್ರಿಂದ ಕೊಂಬ್ ಕೀಳ್ತಾ ಇರೋದು. ನೀವು ಹಬ್ಬಕ್ಕೋಸ್ಕರ ಇಲ್ಲ ಬಕ್ರೀದ್ ಹಬ್ಬ ಇಲ್ಲ ಜಾತ್ರೆಗೋಸ್ಕರ ಸಾಕ್ತಾ ಇದ್ದೀರಾ ಅಂದ್ರೆ ಒನ್ ಟೈಮ್ ಕಿತ್ತಿದ್ರೆ ಸಾಕು. ನೀವು ಫೈಟಿಂಗ್ ಮಾಡ್ಸಕ್ಕೋಸ್ಕರ ಶೋಕಿಗೋಸ್ಕರ ಸಾಕ್ತಿದ್ದೀರಾ ಅಂದ್ರೆ 2 ಟೈಮ್ ಕೊಂಬ್ನ ಕೀಳ್ತಾರೆ. 2ನೇ ಟೈಮ್ ಹೆಂಗ್ ಕೀಳ್ಬೇಕು ಅಂತ ನಿಮಗೆ ವಿಡಿಯೋ ಬೇಕಂದ್ರೆ ಈ ವಿಡಿಯೋಗೆ 1000 ಲೈಕ್ ಮಾಡಿ. 1000 ಲೈಕ್ ಆಯ್ತು ಅಂದ್ರೆ 2ನೇ ಟೈಮ್ ಹೆಂಗ್ ಕೀಳ್ಬೇಕು ಅಂತ ಪ್ರಾಕ್ಟಿಕಲ್ ಆಗಿ ವಿಡಿಯೋ ಮಾಡ್ತೀವಿ. ನೀವು ಮೊದಲನೇ ಟೈಮ್ ಕೊಂಬ್ ಕೀಳ್ತಿದ್ದೀರಾ ಅಂದ್ರೆ, ಇವತ್ ನೀವು ಕೊಂಬ್ ಕೀಳ್ತಿದ್ದೀರಾ ಅಂದ್ರೆ 3 ದಿವಸ ಹಿಂದೆಯಿಂದಾನೆ ಬೆಳಗ್ಗೆ ಸಂಜೆ ಈ ತರ ಎಣ್ಣೆ ಬಿಡ್ಕೊಂತ ಬರ್ರಿ. ಕೊಬ್ಬರಿ ಎಣ್ಣೆನ ಇಲ್ಲಿ ಈ ಕೊಂಬು ತುದಿಯಲ್ಲಿ. ಏನಕ್ಕೆ ಟಗರಿಗೆ ನೋವು ಕಮ್ಮಿ ಆಗತ್ತೆ, ಮತ್ತೆ ನಿಮಗೆ ಟಗರುದ್ ಕೊಂಬ್ ಕೀಳಕ್ಕೂ ಸುಲಭ ಆಗತ್ತೆ. ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಾಕಿಲ್ಲ ಹಂಗೆ ಮುರಿದ್ರಿ ಅಂದ್ರೆ ಏನಾಗುತ್ತೆ ಅಂದ್ರೆ ಟಗರಿಗೂ ತುಂಬಾ ನೋವು ಆಗತ್ತೆ, ಮತ್ತೆ ಟಗರು ಕಮ್ಮಿ ಇದೆಯಲ್ಲ ಕೀಳಕ್ಕೂ ತುಂಬಾ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನೀವು 3 ದಿವಸ ಹಿಂದ್ಗಡೆಯಿಂದಾನೆ ಎಣ್ಣೆ ಹಾಕೊಂತ ಬರ್ರಿ. ಕೊಬ್ಬರಿ ಎಣ್ಣೆ ಬಿಟ್ರೆ ಏನಾಗತ್ತೆ ಅಂದ್ರೆ ಇದೆಲ್ಲ ಲೂಸ್ ಆಗತ್ತೆ, ಮತ್ತೆ ಇದೆಲ್ಲ ಮೆದು ಆಗತ್ತೆ. ಟಗರಿಗೂ ನೋವು ಕಮ್ಮಿ ಆಗತ್ತೆ, ಮತ್ತೆ ನಿಮಗೂ ಕೀಳಕ್ಕೂ ಸುಲಭ ಆಗತ್ತೆ. ನೋಡಿ, ಈಗ್ಲೇ ಲೂಸ್ ಇದೆ. ಈ ತರ ಇಟ್ಕೊಂಡ್ರೆ ನೀವು ಬೇಕಾದ್ರೆ ಕೈಯಿಂದಾನೇ ಮುರಿಬಹುದು, ಬೇಡ ನೀವು ಕಟ್ಟಿಂಗ್ ಪ್ಲೇಯರ್ ಇಂದಾನೆ ಮುರಿರಿ. ನೀವು ಇವಾಗ ಸೈಜ್ ಎಷ್ಟಾದ್ಮೇಲೆ ಮುರಿಬೇಕಂದ್ರೆ ನೋಡಿ, ನಾವು ಸ್ವಲ್ಪ ಬೇಗನೆ ಮುರಿತಾ ಇದೀವಿ. ತುಂಬಾ ಸಣ್ಣ ಇದ್ದಾಗನು ಮುರಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ಮತ್ತೆ ತುಂಬಾ ದೊಡ್ಡದಾದ್ಮೇಲೆ ಮುರಿದ್ರೇನು ತುಂಬಾ ನೋವಾಗತ್ತೆ ಟಗರಿಗೆ. ಕರೆಕ್ಟ್ ಆಗಿ ಮೀಡಿಯಂ ಇತ್ತು ಆಗ ನೋಡಿ, ನಮ್ದು ಟಗರುದ್ ಕೊಂಬ್ ಇದೆಲ್ಲ ಕರೆಕ್ಟ್ ಮೀಡಿಯಂ ಇದೆ. ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೂ ಕೀಳ್ಬೋದಿತ್ತು. ಇವಾಗ ನಾವು ಬೇಗನೆ ಸ್ವಲ್ಪ ಕೀಳ್ತಾ ಇದೀವಿ. ನೋಡಿ, ಈ ಇಷ್ಟು ಸೈಜ್ ಇದ್ದಾಗ ಕೀಳಿದ್ರೆ ನಿಮಗೆ ಈ ಕೀಳಕ್ಕೂ ಸುಲಭ, ಮತ್ತೆ ಟಗರಿಗೂ ನೋವು ಇದೆಲ್ಲ ಕಮ್ಮಿ ಆಗತ್ತೆ. ಫ್ರೆಂಡ್, ನೀವು ಟಗರಿಗೆ ಕೊಂಬ್ ಕೀಳ್ತಾ ಇದ್ದೀರಾ ಅಂದ್ರೆ ಇವತ್ತು ಬೆಳಗ್ಗೆ ಏನು ಕಾಳು ಇದೆಯಲ್ಲ ಮೇಯಿಸ್ಬೇಡಿ, ಮತ್ತೆ ಹುಲ್ಲು ಹಾಕಿ ಮೇಯಿಸ್ರಿ, ಏನು ತೊಂದ್ರೆ ಇಲ್ಲ. ಕಾಳಾಗ್ಲಿ ಹಿಂಡಿ ಆಗ್ಲಿ ಏನೇ ಕೈ ತಿಂಡಿ ಮೇಯ್ಸಕ್ ಹೋಗ್ಬೇಡಿ. ಏನಕ್ಕೆ ಅದು ಕೊಂಬ್ ಕಿತ್ತಾದ್ಮೇಲೆ ಟಗರಿಗೆ ನೋವಾಗತ್ತೆ. ನೋವಾಯ್ತು ಅಂದ್ರೆ ಸ್ವಲ್ಪ ಜ್ವರ ಬರುತ್ತೆ. ಜ್ವರ ಬರೋದ್ರಿಂದ ಬಾಯಿ ಆಡ್ಸಲ್ಲ. ಕಾಳು ಹಂಗೆ ಹೊಟ್ಟೆಯಲ್ಲಿತ್ತು ಅಂದ್ರೆ ಏನಾದ್ರು ತೊಂದ್ರೆ ಆಗತ್ತೆ, ಟಗರಿಗೆ ಹೊಟ್ಟೆ ನೋವಾಗೋದು, ಇಲ್ಲಾಂದ್ರೆ ಹೊಟ್ಟೆ ಬಾತ್ಕೊಳೋದು, ಈ ತರ ತೊಂದ್ರೆ ಆಗತ್ತೆ. ಅದಕ್ಕೋಸ್ಕರ ಕಾಳು ಏನು ತಿನ್ಸ್ಬೇಡಿ, ಹುಲ್ಲು ಮತ್ತೆ ನೀರೆಲ್ಲ ಕುಡಿಸ್ಕೊಳ್ಳಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಕೊಂಬ್ ಕೀಳಕ್ಕಿಂತ ಮುಂಚೆ ಹಾಲು ಕುಡಿಸ್ಕೊಂತ ಇದೀನಿ. ಏನಕ್ಕೆ ಅಂದ್ರೆ ನಾವು ಟಗರಿಗೆ ಕೊಂಬ್ ಕಿತ್ತಾದ್ಮೇಲೆ ನೋವಿಗೋಸ್ಕರ ಹಾಲು ಕುಡಿಯಲ್ಲ. ಅದಕ್ಕೋಸ್ಕರ ಇವಾಗ್ಲೇ ಕೊಂಬ್ ಕೀಳಕ್ಕಿಂತ ಮುಂಚೆನೆ ಹಾಲು ಕುಡಿಸ್ಕೊಂಡ್ ಬಿಡ್ತಾ ಇದೀನಿ. ನಿಮ್ ಟಗರಿಗೆ ಹಾಲು ಕುಡಿಸ್ತಾ ಇದ್ದೀರಾ ಅಂದ್ರೆ ಕೊಂಬ್ ಕೀಳಕ್ಕಿಂತ ಮುಂಚೆನೆ ಸ್ವಲ್ಪ ಕುಡಿಸ್ಕೊಡ್ಬಿಡಿ. ಫ್ರೆಂಡ್ಸ್, ಕೊಂಬ್ ಕೀಳಕ್ಕೆ 2 ಜನ ಬೇಕಾಗತ್ತೆ. ಒಬ್ರು ಕೀಳೋರು, ಒಬ್ರು ಹಿಡ್ಕೊಳೋರು. ಒಬ್ರು ಕೈಯಿಂದ ಆಗ ಸ್ವಲ್ಪ ಕಷ್ಟ. ನೋಡಿ, ಮತ್ತೆ ಕಟ್ಟಿಂಗ್ ಪ್ಲೇಯರ್ ಎಲ್ಲ ಫುಲ್ ಇಲ್ಲೂ ಹಾಕಕ್ ಹೋಗ್ಬೇಡಿ ಮತ್ತು ತುದಿನೂ ಹಾಕಕ್ ಹೋಗ್ಬೇಡಿ, ಸೆಂಟ್ರಲ್ಲಿ ಹಾಕಿ. ಏನಕ್ಕೆ ಅಂದ್ರೆ ಕೀಳಕ್ಕೆ ಈಸಿ ಆಗತ್ತೆ. ನೋಡಿ, ನಿಮಗೆ ರಕ್ತ ಎಲ್ಲ ಏನಾದ್ರು ನೋಡಕ್ ಆಗಲ್ಲ ಅಂದ್ರೆ ಕೊಂಬೆಲ್ಲ ಮುರಿಯಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ಸ್ವಲ್ಪ ರಕ್ತ ಬರುತ್ತೆ. ನೋಡಿ, ಈ ಮುರಿಯೋದ್ ವಿಡಿಯೋ ಇದೆಲ್ಲ ಯೂಟ್ಯೂಬ್ ಅಲ್ಲಿ ತೋರ್ಸಂಗಿಲ್ಲ. ಏನಕ್ಕೆ ನಮಗೆ ಸ್ಟ್ರೈಕ್ ಬೀಳುತ್ತೆ, ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗ್ಬಿಡತ್ತೆ. ನೋಡಿ, ರಕ್ತ ಬಂತು, ಅದಕ್ಕೋಸ್ಕರ ಬ್ಲರ್ ಮಾಡಿದೀನಿ ವಿಡಿಯೋಗೆ. ನೋಡಿ, ರಕ್ತ ಕೆಳಗ್ ಬೀಳ್ತಾ ಇದೆ. ತಕ್ಷಣನೇ ಅರಿಶಿನ ಇಲ್ಲಾಂದ್ರೆ ಬೂದಿ ಹಚ್ಬಿಡಿ. ಇವಾಗ ನೋಡಿ, ಬೂದಿ ಹಚ್ಚುತ್ತಾ ಇದೀವಿ ನಾವು. ಕೊಂಬ್ ಕಿತ್ತಿದೀವಲ್ಲ ನೋಡಿ, ಕೊಂಬ್ ಹಿಂಗೈತೆ. ಕೊಂಬ್ ಕಿತ್ತಾದ್ಮೇಲೆ ಏನಕ್ಕೆ ಅಂದ್ರೆ ರಕ್ತ ನಿಲ್ಲತ್ತೆ. ನಿಮ್ಮ ಹತ್ರ ಬೂದಿ ಇಲ್ಲ ಅಂದ್ರೆ ಅರಿಶಿಣ ಬೇಕಾದ್ರೂ ಹಚ್ಬೋದು. ನಾವ್ ಹೇಳ್ದಂಗ್ ಕಿತ್ತಿದ್ರೆ ಏನು ಟಗರಿಗೆ ನೋವಾಗಲ್ಲ. ನೋಡಿ, ಎಷ್ಟು ಆಕ್ಟಿವ್ ಇದೆ. ಇನ್ನೊಂದ್ ಕೊಂಬ್ ಕೇಳೋಣ ಇವಾಗ. ನೋಡಿ, ಯೂಟ್ಯೂಬ್ ಅಲ್ಲಿ ರಕ್ತ ಏನಾದ್ರು ತೋರ್ಸಿದ್ರೆ ನಮ್ಮ ಚಾನಲ್ ಡಿಲೀಟ್ ಆಗ್ಬಿಡತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೋರ್ಸಕ್ಕೆ ಹೆದರ್ತಾ ಇದೀವಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಒಂದ್ ಕಡೆ ಮುರಿದಿದೀವಿ, ಮತ್ತೊಂದ್ ಕಡೆ ಮುರಿತಾ ಇದೀವಿ. ನೋಡಿ ಹೆಂಗ್ ಮುರಿತೀವಿ ಮತ್ತೊಂದ್ಸಲಿ ನೋಡ್ಕೊಳ್ಳಿ. ನೋಡಿ, ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದೀವಿ. ವಿಡಿಯೋನ ಲೈಕ್ ಮಾಡಿ. ನೋಡಿ, ನೀವು ಟಗರು ಕಂಬಿಗೆ ಕಟ್ಟಿಂಗ್ ಪ್ಲೇಯರ್ ಹಾಕ್ತಿರಲ್ಲ, ಒಂದ್ಸಲಿ ಕಟ್ಟಿಂಗ್ ಪ್ಲೇಯರ್ ನ ಕೆಳಗೆ ತಿರುಗಿಸಿ, ಮತ್ತೊಂದ್ಸಲಿ ಮೇಲೆ ತಿರುಗಿಸಿ. ಯಾವ ಕಡೆ ಕೊಂಬ್ ತಿರುಗತ್ತೆ ಆ ಕಡೆ ತಿರುಗಿಸ್ಬಿಟ್ರೆ ನೋಡಿ, ನಮ್ದು ಕೆಳಗಡೆ ತಿರುಗಿಸಿದ್ವಲ್ಲ ಒಂದ್ಸಲಿ, ಕೆಳಗೆ ತಿರುಗ್ತು. ಅವಾಗ ತಿರುಗಿದ ತಕ್ಷಣನೇ ಕೊಂಬ್ ಬಂದ್ಬಿಡ್ತು ಕಟ್ಟಿಂಗ್ ಪ್ಲೇಯರ್ ಅಲ್ಲಿ. ನೀವು ಹಿಂಗೆ ತಿರುಗಿಸಿದ್ರೆ ನಿಮ್ದು ಸುಲಭವಾಗಿ ಇದಾಗತ್ತೆ. ನೋಡಿ, ಹಿಂಗೆ ತೆಗ್ದಾದ್ಮೇಲೆ ರಕ್ತ ಬಂದ್ಮೇಲೆ ಬೂದಿ ಹಚ್ಬಿಟ್ರೆ ಕರೆಕ್ಟ್ ಆಗ್ಬಿಡತ್ತೆ, ಏನು ತೊಂದರೆ ಆಗಲ್ಲ. ನೋಡಿ, ಕೊಂಬ್ ಮುರಿಯೋದಿಷ್ಟೇ. ನೋಡಿ, ಒಂಚೂರು ರಕ್ತ ಬರ್ತಾ ಇಲ್ಲ ಇವಾಗ. ನೋಡಿ, ಮುರಿದಾದ ತಕ್ಷಣ ಈ ತರ ಕೊಂಬಿದೆ, ಒಳಗೆ ರಕ್ತ.
ಮತ್ತೆ ಈ ತರ ಸಣ್ಣ ಕೊಂಬು ಇದೆ. ರಕ್ತ ಸ್ವಲ್ಪನೂ ಕೆಳಗೆ ಬಿದ್ದಿಲ್ಲ, ಆ ತರ ಕೊಂಬು ಕಿತ್ತಿದೀವಿ. ನೀವು ನಿಮ್ ಟಗರುದ್ ಕೊಂಬು ಕೀಳ್ತಾ ಇದ್ದೀರಾ ಅಂದ್ರೆ ನಾವು ತೋರಿಸ್ತಿದ್ದಲ್ಲ ಈ ತರ ಕೊಂಬು ಕೀಳಿ, ನಿಮಗೂ ಸುಲಭ ಆಗತ್ತೆ ಮತ್ತೆ ಟಗರಿಗೂ ಜಾಸ್ತಿ ನೋವಾಗಲ್ಲ. ನೋಡಿ ಫ್ರೆಂಡ್ಸ್, ನಾವು ನಮ್ ಟಗರದು ಕೊಂಬು ಕಿತ್ತಾಗಿದೆ, ಸುಲಭವಾಗಿ ಕೀಳಕ್ ತೋರಿಸಿದೀವಿ. ನೀವು ಬೇಕಾದ್ರೆ ಕೀಳ್ಬೋದು. ಇದಕ್ಕೆ ಕಿತ್ತಾದ್ಮೇಲೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡ್ಬೇಕಾಗತ್ತೆ. ಅದು ಹೆಂಗ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಅದಕ್ಕೆ ಏನಕ್ಕೆ ಅಂದ್ರೆ ವಿಡಿಯೋ ಉದ್ದ ಆಗ್ತಿದೆ, ಅದಕ್ಕೋಸ್ಕರ. ಮತ್ತೆ ಕೊಂಬು ಕಿತ್ತಾದ್ಮೇಲೆ ಒಂದ್ ಟಗರಿಗೆ ಗುದ್ದಾಡಕ್ ಕೊಡ್ಬೇಡಿ. ಏನಕ್ಕಂದ್ರೆ ಅದಕ್ಕೆ ನೋವು ಇರುತ್ತೆ, ಮತ್ತೆ ಡ್ಯಾಮೇಜ್ ಆಯ್ತು ಅಂದ್ರೆ ಮುಂದೆ ಬರುತ್ತಲ್ಲ ಕೊಂಬು, ಅದು ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋದು ಲೈಕ್ ಟಾರ್ಗೆಟ್ 1000 ಲೈಕ್ ಟಾರ್ಗೆಟ್ ಇಟ್ಟಿದ್ದೀನಿ. ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.